ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ಗೋಬಿ 65. ಇದು ಎಲ್ಲರಿಗೂ ಫೇವ್ರೇಟ್ ಆಗಿರುತ್ತೆ ಮತ್ತು ಮನೆಯಲ್ಲೇ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೋಬೋದು. ಇದು ಹೇಗೆ ಮಾಡ್ಕೊಳ್ಳೋದಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಗೋಬಿಗಳನ್ನ ಮೊದಲು ಈ ಸೈಜ್ ಇರಬೇಕು, ತೀರಾ ದಪ್ಪಕ್ಕೂ ಬೇಡ ಮತ್ತು ತೀರಾ ಸಣ್ಣಗೂ ಬೇಡ. ಈ ಸೈಜ್ನಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಇದಕ್ಕೆ ಇವಾಗ ಚೆನ್ನಾಗಿ ಬಿಸಿ ಬಿಸಿಯಾಗಿ ಕುದಿರೋ ನೀರನ್ನು ಹಾಕ್ಕೊಳ್ಳಿ, ಪೂರ ಮುಳುಗೋ ತನಕ ಹಾಕ್ಕೊಳ್ಳಿ. ಇವಾಗ ಇದನ್ನು ಒಂದು ಪ್ಲೇಟಿಂದ ಕ್ಲೋಸ್ ಮಾಡಿಬಿಟ್ಟು 10 ನಿಮಿಷ ಇದನ್ನು ಎತ್ತಿಡಿ. ಇದಕ್ಕೆ ಮೊದಲು ಒಂದು ಸಣ್ಣ ಕಪ್ಪಷ್ಟು ಮೈದಾ ಹಾಕ್ಕೊಳ್ಳಿ, ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ, ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಇದೇ ಮೆಜರ್ಮೆಂಟಲ್ಲಿ ಹಿಟ್ಟುಗಳನ್ನ ಹಾಕೋಬೇಕು ನೀವು. ಇದಕ್ಕೆ ಇವಾಗ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿ, 1.5 ಸ್ಪೂನ್ ಅಷ್ಟು ಖಾರದ ಪುಡಿ. ನೀವು ಖಾರ ನೋಡ್ಬಿಟ್ಟು ಹೆಚ್ಚು ಅಥವಾ ಕಮ್ಮಿ ಮಾಡ್ಕೋಬಹುದು. ರುಚಿಗೆ ನೋಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಒಂದು ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ, ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡಿರೋದು, ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲ ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಇದಕ್ಕೆ 1.5 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಕಾದಿರೋ ಎಣ್ಣೆ ಏನು ಬೇಡ, ನಾರ್ಮಲ್ ಎಣ್ಣೆ ಹಾಕ್ಬಿಟ್ಟು ಇದಿಷ್ಟು ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಬೋಂಡಾದ ಹಿಟ್ಟಿದ ಹದಕ್ಕೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ಈಗ ಇದಕ್ಕೆ ನಾವು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ವಲ್ಲ ಆ ಗೋಬಿಗಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಇವಾಗ 10 ನಿಮಿಷ ಎತ್ತಿಡಿ. ಸ್ವಲ್ಪ ಗೋಬಿ ಒಳಗಡೆ ಮಸಾಲೆ ಎಲ್ಲ ಚೆನ್ನಾಗಿ 10 ನಿಮಿಷಕ್ಕೆ ಹಿಡ್ಕೊಳ್ಳುತ್ತೆ. ಹಾಗೆ ನೀವು ಇದಕ್ಕೆ ರೆಸ್ಟೋರೆಂಟ್ ಸ್ಟೈಲಲ್ಲಿರೋ ಕಲರ್ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಫುಡ್ ಕಲರ್ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಫುಡ್ ಕಲರ್ ಹಾಕೋದಿಲ್ಲ, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಎಣ್ಣೆ ಒಂದ್ಸರಿ ಚೆನ್ನಾಗಿ ಕಾಯಿಸ್ಕೊಂಡ್ಬಿಟ್ಟು ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಂಡು ಈ ಗೋಬಿಗಳನ್ನ ಹಾಕೋತಾ ಹೋಗಿ. ಇದನ್ನ ನೀವು ಲೋ ಫ್ಲೇಮಲ್ಲೇ 3 ನಿಮಿಷ ಫ್ರೈ ಮಾಡ್ಕೋಬೇಕು. ನೋಡಿ, 3 ನಿಮಿಷ ಆದಮೇಲೆ ಈ ಥರ ಚೆನ್ನಾಗಿ ಕಲರ್ ಬರುತ್ತೆ. ನೋಡಿ, 3 ನಿಮಿಷ ಫ್ರೈ ಆದಮೇಲೆ ಆಲ್ರೆಡಿ ಕ್ರಿಸ್ಪಿ ಇರುತ್ತೆ, ಆದ್ರೂ ಇದನ್ನ ಡಬಲ್ ಫ್ರೈ ಮಾಡ್ಕೋಬೇಕು ನಾವು. ಈಗ ಲೋ ಫ್ಲೇಮಲ್ಲಿ ನೀವು 3 ನಿಮಿಷ ಬೇಯಿಸ್ಕೊಂಡಿರ್ತೀರಾ. ಈಗ ಗ್ಯಾಸ್ ಫ್ಲೇಮ್ನ ಫುಲ್ ಹೈನಲ್ಲಿ ಇಟ್ಕೊಳ್ಳಿ. ಹೈನಲ್ಲಿ ಇಟ್ಕೊಂಡು ಎಣ್ಣೆ ಫುಲ್ ಕಾದಿರಬೇಕು, ಅಲ್ಲಿವರೆಗೂ ಇದನ್ನ ಎಣ್ಣೆ ಕಾಯಿಸ್ಕೊಳ್ಳಿ. ನೋಡಿ, ಎಣ್ಣೆ ಇವಾಗ ಫುಲ್ ಕಾದಿದೆ. ನಿಧಾನಕ್ಕೆ ಈ ರೆಡಿ ಮಾಡ್ಕೊಂಡಿರೋ ಗೋಬಿಗಳನ್ನ ಹಾಕ್ಕೊಳ್ಳಿ. ಇದನ್ನ ನೀವು ಜಾಸ್ತಿ ಅಂದರೆ 1.5 ಇಂದ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ನೀವು ಸುಮಾರು ಹೊತ್ತು ಎತ್ತಿಟ್ರು ಇದು ಕ್ರಿಸ್ಪಿಯಾಗೇ ಇರುತ್ತೆ. ಅದಕ್ಕೋಸ್ಕರನೇ ಡಬಲ್ ಫ್ರೈ ಮಾಡ್ಕೊಳ್ಳೋದು. ನೀವು ಇನ್ನೇನು ಗೋಬಿನ ತೆಗಿತೀರಾ ಅನ್ನೋವಾಗ ಹಸಿರು ಮೆಣಸಿನ್ಕಾಯಿ 3 ಉದ್ದುದಾಗಿ ಹೆಚ್ಕೊಂಡು ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಇವಾಗ ಇದನ್ನು ತೆಕ್ಕೊಳ್ಳಿ. ಗೋಬಿ 65 ನೋಡಿ ಇವಾಗ ರೆಡಿ ಇದೆ. ತುಂಬ ಕ್ರಿಸ್ಪಿ ಆಗಿದೆ ನೋಡಿ. ಬಿಸಿ ಬಿಸಿಯಾಗಿ ಇದನ್ನು ಸರ್ವ್ ಮಾಡಿ. ಇವತ್ತು ನಾನು ಮಾಡಿದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.